ಎಸ್ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ನಾವಾಗಲೇ ಹೇಳಿದ್ವಿ ಅಜಿತ್ ಪವಾರ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಈಗ ಮತ್ತೆ ಅದರಲ್ಲಿ ಬದಲಾವಣೆ ಆಗಿದೆ. ಸೊ ಮಹಾರಾಷ್ಟ್ರದ ಫಲಿತಾಂಶ ಅಂತೂ ಬಹಳ ರೋಚಕತೆ ಇದೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ ಅನ್ನೋದು ಆರಂಭದಲ್ಲೇ ನಮಗೆ ಕಾಣ್ತಾ ಇದೆ. ನಾವು ಮೇಲೆ ನಂಬರ್ ನೀವು ನೋಡ್ತಾ ಇದ್ದೀರಿ, 66, 51ರ ಆ ವ್ಯತ್ಯಾಸ ಏನಿದೆ ಇದು ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಯಾಕಂತಂದರೆ ನೀವು ಚನ್ನಪಟ್ಟಣದ ಡೀಟೇಲ್ ನೋಡಿದ್ರಿ, 11-6 ಓಟು ಅಂದರೆ ಪೋಸ್ಟಲ್ ಓಟು ಅಷ್ಟೇ, 11-6 ವ್ಯತ್ಯಾಸ 5 ಓಟು. ಸೊ ಈ ನಂಬರ್ಸ್ ಇದಾವಲ್ಲ ಇದು ಕೂಡ ಹಂಗೆ ಇದೆ, 5 ಓಟು 10 ಓಟು ವ್ಯತ್ಯಾಸ ಅಂದರೆ ಆರಂಭದ ಪೋಸ್ಟಲ್ ಓಟು ಅಂತಂದ್ರೆ ಅಷ್ಟೇ ವ್ಯತ್ಯಾಸ ಇರೋದು. ನೆಕ್ಸ್ಟ್ ಈಗ ಸುತ್ತಿನಿಂದ ಸುತ್ತಿಗಾದಾಗ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಸುತ್ತಲು ಒಬ್ಬರು ಮೇಲುಗೈ ಸಾಧಿಸಿದ್ರೆ ಮತ್ತೊಂದು ಸುತ್ತಲ್ಲಿ ಇನ್ನೊಬ್ಬರು ಮೇಲುಗೈ ಸಾಧಿಸಬಹುದು. ಸೊ ಇಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಹೆಂಗ್ ನಡೆಯುತ್ತೆ ಅಂತಂದ್ರೆ, ಒಂದು ಸುತ್ತಿನಲ್ಲಿ ಒಬ್ಬರು ಮೇಲುಗೈ ಸಾಧಿಸಿದ್ದು ಒಂದು 3,000, 4,000, 2,000 ಲೀಡಲ್ಲಿದ್ರೆ ನೆಕ್ಸ್ಟ್ ಸುತ್ತಲ್ಲಿ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗತ್ತೆ ಇವರಿಗೆ. ಸೊ ಈ ನಂಬರನ್ನು ನೋಡಿ ಬಿಜೆಪಿ ಹಿಗ್ಗಬೇಕಾಗಿಲ್ಲ, ಕಾಂಗ್ರೆಸ್ ಕುಗ್ಗಬೇಕಾಗಿಲ್ಲ. ಇದು ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಒಂದು 11 ಗಂಟೆ ಹೊತ್ತಿಗೆ ಆದರೆ ಬಿಜೆಪಿಯವರು ಖುಷಿ ಪಡೋದು ಅಥವಾ ಬೇಸರ ವ್ಯಕ್ತಪಡಿಸೋದು, ಈ ಕಡೆ ಕಾಂಗ್ರೆಸ್ನವರು ಖುಷಿ ಪಡೋದು ಅಥವಾ ಬೇಸರ ವ್ಯಕ್ತಪಡಿಸೋದು ಮಾಡಬಹುದು. 11 ಗಂಟೆ ಹೊತ್ತಿಗೆ ಒಂದು ಅಂದಾಜು ಸಿಗುತ್ತೆ ಅನ್ನೋ ಲೆಕ್ಕಾಚಾರ. ಬಟ್ ಇದು ತೀರಾ ಬಿಗಿನಿಂಗು, ಇನಿಷಿಯಲ್ ಟ್ರೆಂಡ್ ಇದು. 75-57. ಈ ಕಡೆ ಜಾರ್ಖಂಡ್ನಲ್ಲೂ ಕೂಡ 32-21 ಮತ್ತೆ ಫೈಟ್ ಬ್ಯಾಕ್ ಮಾಡ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಇಲ್ಲಿ JMM ನೇತೃತ್ವದ INDA ಮತ್ತೆ ಫೈಟ್ ಬ್ಯಾಕ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಎಸ್, ಗಮನಿಸ್ತಾ ಇದ್ದೀರಿ. ಸದ್ಯದ ಚಿತ್ರಣ ಮಹಾರಾಷ್ಟ್ರದಲ್ಲಿ ಬಿಜೆಪಿ 78 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ, 78 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ 60 ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ. ಇತರರು 4 ಕ್ಷೇತ್ರದಲ್ಲಿ ಮುನ್ನಡೆಯಲಿದ್ದಾರೆ. ಈ ಬಾರಿ ಹೈಯೆಸ್ಟ್ ಪಕ್ಷೇತರರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ಒಂದು 5 ಜನರಿಗೆ ಬಿಜೆಪಿ ಸಪೋರ್ಟ್ ಮಾಡಿದೆ. 145ರಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ 4 ಜನರಿಗೆ, 4 ಕ್ಯಾಂಡಿಡೇಟ್ಗಳಿಗೆ ಬಿಜೆಪಿ ಸಪೋರ್ಟ್ ಅಂದ್ರೆ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಗಳಿದ್ದಾರೆ. ಸೊ ಈ ರೀತಿಯಲ್ಲಿನ ಚಿತ್ರಣ ಇದೆ. ಬಿಜೆಪಿ 145 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರೋದು ಪ್ಲಸ್ 4 ತನ್ನ ಪರವಾಗಿ ಇರುವಂತ ಪಕ್ಷೇತರ ಅಭ್ಯರ್ಥಿಗಳು, ಒಟ್ಟು 149 ಬಿಜೆಪಿ ಕಂಟೆಸ್ಟ್ ಮಾಡಿರೋದು. ಸೊ ಈ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಸಂಡೂರು ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 2,586 ಮತಗಳಿಂದ ಅನ್ನಪೂರ್ಣ ತುಕಾರಾಂ ಮುನ್ನಡೆಯಲಿದ್ದಾರೆ. ಕಾಂಗ್ರೆಸ್ 6,959 ಓಟು ಪಡೆದರೆ 4,500 ಚಿಲ್ಲರೆ ಓಟನ್ನು ಬಂಗಾರು ಹನುಮಂತು ಪಡ್ಕೊಂಡಿದ್ದಾರೆ. ಆ ಮೂಲಕ ಒಳ್ಳೆ ಲೀಡ್ ಸಿಗ್ತಾ ಇದೆ ಅನ್ನಪೂರ್ಣ ಅವರಿಗೆ. ಮೊದಲ ಸುತ್ತಿನಲ್ಲಿ ಉತ್ತಮ ಲೀಡ್ ಸಿಗ್ತಾ ಇದೆ ಅನ್ನಪೂರ್ಣ ಅವರಿಗೆ. ಮೊದಲ ಸುತ್ತಲ್ಲಿ 2,500 ಲೀಡು ಅಂತಂದ್ರೆ ಒಳ್ಳೆ ಲೀಡು. ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಂ 2,500 ಲೀಡಲ್ಲಿ ಮುನ್ನಡೆಯಲಿದ್ದಾರೆ ಫಸ್ಟ್ ರೌಂಡ್ ಅಲ್ಲಿ. ಆ ಮೂಲಕ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ದೊಡ್ಡ ಅಂತರ ಕ್ರಿಯೇಟ್ ಆಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಂಡೂರಿನಲ್ಲಿ ಮೊದಲ ಸುತ್ತನ್ನ ನಾವು ವಿಶ್ಲೇಷಣೆ ಮಾಡಿದ್ರೆ ಒಳ್ಳೆ ಲೀಡು ಅನ್ನಪೂರ್ಣ ಅವರು ಪಡ್ಕೊಳ್ತಾ ಇರೋದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಮೊದಲ ಸುತ್ತಿನ ಡೀಟೇಲ್ ನಮಗೆ ಸಂಡೂರಿಗೆ ಸಂಬಂಧಿಸಿದಂತೆ ಲಭ್ಯ ಆಗಿರೋ. ಉಳಿದ 2 ಕ್ಷೇತ್ರಗಳಲ್ಲಿ ಏನು ಮುನ್ನಡೆಯನ್ನು ನೋಡ್ತಾ ಇದ್ದೀರಿ ಅದು ಪೋಸ್ಟಲ್ ವೋಟಿಗೆ ಸಂಬಂಧಿಸಿದಂತ ಮುನ್ನಡೆ. ಈಗ ನೀವು ನೋಡ್ತಾ ಇರೋದು ಫಸ್ಟ್ ರೌಂಡ್ ಮುನ್ನಡೆ. ಸೊ ಸಂಡೂರಿನಲ್ಲಿ ಕಾಂಗ್ರೆಸ್ನ ಪಾಲಿಗೆ ಶುಭ ಶಕುನ, ಶುಭಾರಂಭ ಸಂಡೂರಲ್ಲಿ ಶುರುವಾಗಿದೆ. ಅನ್ನಪೂರ್ಣ ತುಕಾರಾಂ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ದೊಡ್ಡ ಲೀಡು ಅಂತ 2,500 ದೊಡ್ಡ ಲೀಡ್ ಯಾಕೆ ಅಂತ ನೀವು ಕೇಳಿದ್ರೆ ಫಸ್ಟ್ ರೌಂಡ್ ಅಲ್ಲಿ ಒಳ್ಳೆಯ ಲೀಡು ಅನ್ನಪೂರ್ಣ ತುಕಾರಾಂ ಪಡ್ಕೊಳ್ತಾ ಇರೋ. ಒಟ್ಟು 19 ರೌಂಡ್ ಅಂತ ಅನ್ಸುತ್ತೆ, 19 ಸುತ್ತಿನ ಮತ ಎಣಿಕೆ. ಸಂಡೂರಲ್ಲಿ ಸದ್ಯ 2,500 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ ಅನ್ನಪೂರ್ಣ ತುಕಾರಾಂ. ಆ ಮೂಲಕ ನೆಕ್ಸ್ಟ್ ರೌಂಡ್ಗೆ ಹೋಗೋ ಸಂದರ್ಭದಲ್ಲೂ ಒಂದು ಬಂಗಾರು ಹನುಮಂತು ಇದನ್ನ ರಿಕವರಿ ಮಾಡ್ಕೋಬೇಕು, ಇಲ್ಲ ಅಂತಾದ್ರೆ ಅವರ ಆ ಮಾರ್ಜಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅನ್ನಪೂರ್ಣ ತುಕಾರಾಂ ಅವರ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂತರ ಜಾಸ್ತಿ ಆಯ್ತಾ ಹೋಯ್ತು ಅಂತಂದ್ರೆ ಮತ್ತೆ ಇವರಿಗೆ ಫೈಟ್ ಮಾಡೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಆ ರೀತಿ ನಂಬರು ನಿಮಗೆ 19 ಸುತ್ತಿನ ಮತ ಎಣಿಕೆ. 19 ಸುತ್ತಿನ ಮತ ಎಣಿಕೆ ಅಂತಂದ್ರೆ ಒಂದು 10 ಸುತ್ತಿನ ಮತ ಎಣಿಕೆಯಲ್ಲಿ ಇವರು ಮುನ್ನಡೆಯನ್ನೇ ಸಾಧಿಸಿದ್ರು ಅಂತಂದ್ರೆ ಬಂಗಾರು ಹನುಮಂತು ಆಸೆ ಬಿಡೋದೊಳಿತು. ಸದ್ಯಕ್ಕೆ 2,586 ಮತಗಳ ಅಂತರದಲ್ಲಿ ಅನ್ನಪೂರ್ಣ ತುಕಾರಾಂ
ಮುನ್ನಡೆಯಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.